ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಮನೆಯವರೆಲ್ಲರೂ ಕೂಡ ಹಾಲಲ್ಲೇ ಕೂತಿರ್ತಾರೆ. ಆಗ ಸುಬ್ಬು ಅವರು ಶ್ರಾವಣಿಗೋಸ್ಕರ ನೈಲ್ ಪಾಲಿಶ್ನ ತಗೊಂಡ್ಬಂದಿರ್ತಾರೆ. ಈ ಕಲರ್ ನಂಗೆ ತುಂಬಾನೇ ಇಷ್ಟ, ನನ್ನ ಹತ್ರ ಈ ಕಲರ್ ಇರಲಿಲ್ಲ, ಥ್ಯಾಂಕ್ ಯು ಸುಬ್ಬು, ನಾನು ನಾಳೆನೇ ಹಚ್ಕೊಳ್ತೀನಿ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಅಯ್ಯೋ ಮೇಡಮ್ ನಾಳೆನಾ, ಇವತ್ತೇ ಹಚ್ಕೊಳ್ಳಿ ಅಂತ ಹೇಳ್ತಾರೆ. ಇವತ್ತೇ ಹಚ್ಕೋಬೇಕಾ ಸುಬ್ಬು, ಸರಿ ಆಯಿತು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಅಲ್ಲ ಮೇಡಮ್, ಏನು ಗೊತ್ತಾ, ನಾಳೆ ಮಾಡೋ ಕೆಲಸನ ಇವತ್ತು ಮಾಡಬೇಕು, ಇವತ್ತು ಮಾಡೋ ಕೆಲಸನ ಇವಾಗಲೇ ಮಾಡಬೇಕು ಅಂತ ದೊಡ್ಡವ್ರು ಹೇಳಿಲ್ವಾ, ಅದಕ್ಕೆ ಇವತ್ತು ಅಂತ ಯಾಕೆ ಹೇಳ್ತಾ ಇದ್ದೀರಾ, ಇವಾಗಲೇ ಹಚ್ಕೊಳ್ಳಿ ಮೇಡಮ್ ಅಂತ ಹೇಳ್ತಾರೆ. ಅಲ್ಲ ಸುಬ್ಬು, ಇವಾಗಲೇ ಹಚ್ಕೋಬೇಕಾ ಅಂತ ಹೇಳ್ತಾ ಇರ್ತಾರೆ. ಆಗ ಮನೆಯವರೆಲ್ಲರೂ ಕೂಡ ಹೋ ಅಂತ ಜೋರಾಗಿ ಕೂಗ್ತಾ ಇರ್ತಾರೆ. ಆಗ ಸುಬ್ಬು ಅವರು, ಅಯ್ಯೋ ಬನ್ನಿ ಮೇಡಮ್, ನಾನೇ ಹಚ್ಚುತ್ತೀನಿ ನಿಮಗೆ ಅಂತ ಹೇಳ್ಬಿಟ್ಟು ಶ್ರಾವಣಿ ಅವರಿಗೆ ಕೂರಿಸಿ ನೈಲ್ ಪಾಲಿಶನ್ನು ಹಚ್ಬಿಡ್ತಾರೆ. ಅಷ್ಟರಲ್ಲಿ ನಂದಿನಿ ಅವರು ಅಡುಗೆನ ರೆಡಿ ಮಾಡಿಕೊಂಡು ಬಿಸಿ ಬಿಸಿ ರೊಟ್ಟಿ ಮತ್ತು ಎಣ್ಗಾಯಿ ಪಲ್ಯನ ತೊಗೊಂಡು ಬಂದು ಕರೀತಾರೆ ಎಲ್ರಿಗೂ ಊಟಕ್ಕೆ ಬನ್ನಿ ಅಂತ. ಆಗ ಎಲ್ಲರೂ ಕೂಡ ಊಟ ಮಾಡೋದಕ್ಕೆ ರೆಡಿಯಾಗಿರ್ತಾರೆ. ಅಯ್ಯೋ ನನಗೆ ಫಸ್ಟ್ ಬೇಗನೆ ಬಡಿಸಿ ಅಂತ ಸುಬ್ಬು ಕೂಡ ಹೇಳ್ತಾ ಇರ್ತಾರೆ. ಆಗ ಶ್ರಾವಣಿಯವರು, ನನ್ನ ಕೈ ಎಲ್ಲ ನೈಲ್ ಪಾಲಿಶ್ ಆಗಿದೆ, ಇನ್ನೂ ಹಾರಿಲ್ವಲ್ಲ, ನಾನು ಹೇಗೆ ಊಟ ಮಾಡಲಿ ಅಂತ ಹೇಳ್ತಾ ಇರ್ತಾರೆ. ಆಗ ಮನೆಯವರೆಲ್ಲರೂ ಕೂಡ, ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ ಮೇಡಮ್, ನಿಮಗೆ ಸುಬ್ಬು ಊಟ ಮಾಡಿಸ್ತಾನೆ ಅಂತ ಹೇಳ್ತಾ ಇರ್ತಾರೆ. ಆಗ ಸುಬ್ಬು ಅವರು, ಅಯ್ಯೋ ಏನು ಮಾಡೋದು, ಅಮ್ಮವರು ಅವರೇ ಅವ್ರ ಕೈಯಾರ ಅವ್ರ ಮಗಳಿಗೆ ಊಟ ಮಾಡಿಸ್ಬೇಕು ಅಂತ ಆಸೆ ಪಟ್ಟಿದ್ದಾರೆ, ಏನು ಮಾಡೋದು ಅಂತ ಯೋಚನೆ ಮಾಡಿಬಿಟ್ಟು, ಇಲ್ಲ ನನಗೆ ರಾತ್ರಿ ಬೇರೆ ತುಂಬಾ ಹೊಟ್ಟೆ ಹಸಿವಾಗ್ತಿತ್ತು, ನೀಟಾಗಿ ಊಟನೂ ಕೂಡ ಮಾಡಲಿಲ್ಲ, ಇವಾಗಲೂ ಕೂಡ ತುಂಬಾ ಹಸಿವಾಗ್ತಿದೆ, ನಾನು ಮೊದಲು ಊಟ ಮಾಡಬೇಕು, ನನ್ನ ಕೈಲಿ ಊಟ ಮಾಡಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಡ್ತಾರೆ. ಆಗ ಶ್ರಾವಣಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಅಯ್ಯೋ ಹೀಗಂದರೆ ಹೇಗೆ, ಆಗ ಧನಲಕ್ಷ್ಮಿ ಅವರು, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ, ಸರಿ ಆಯಿತು, ಜಾನಕಿ ಅವರು ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಪದ್ದವ್ರು ಕೂಡ ಹೇಳ್ತಾರೆ. ಆಗ ಧನಲಕ್ಷ್ಮಿ ಅವರು, ಬೇಡ ಅವರು ಇವಾಗ ತಾನೇ ಅಡುಗೆ ಮಾಡ್ಕೊಂಬಂದಿದ್ದಾರೆ, ಈಗಿರಬೇಕಾದ್ರೆ ಮತ್ತೆ ಅವ್ರ ಕೆಲಸ ಹೇಳೋದು ಸರಿ ಹೋಗೋದಿಲ್ಲ, ಯಾಕೆ ಅಮ್ಮನೇ ಊಟ ಮಾಡಿಸ್ತಾರೆ ಬಿಡು ಅಂತ ಹೇಳ್ಬಿಟ್ಟು ವಿಶಾಲಾಕ್ಷಿ ಅವ್ರಿಗೆ ಹೇಳ್ತಾರೆ. ಆಗ ವಿಶಾಲಾಕ್ಷಿ ಅವರು, ಸರಿ ಆಯಿತು ಬಿಡಿ, ನಾನೇ ಊಟ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಅಯ್ಯೋ ಅಮ್ಮ, ಏನಮ್ಮ ನೀನು ಮೊದಲು ನನಗೆ ಊಟ ಮಾಡಿಸ್ಬೇಕಲ್ವಾ, ನೀನು ನೋಡಿದ್ರೆ ಅವರೇ ಊಟ ಮಾಡಿಸ್ತೀನಿ ಅಂತ ಹೇಳ್ತೀಯಲ್ಲ ಅಂತ ಹೇಳ್ತಾರೆ. ಆಗ ಕಾಂತಮ್ಮ ಅವರು, ಅಲ್ಲ ಕಣೋ ಕಾರ್ತಿಕ, ನಿನಗೆ ಯಾಕೆ ಊಟ ಮಾಡಿಸ್ಬೇಕು, ನೀನೇನಾದರೂ ನೈಪಾಲಿಶ್ ಹಚ್ಕೊಂಡಿದ್ಯಾ ಏನು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ನನಗೆ ನೈಪಾಲಿಶ್ ಹಚ್ಚಿ ಕೈಯೆಲ್ಲ ನೋವ್ತಾ ಇದೆ, ಅದಕ್ಕೋಸ್ಕರ ನನಗೆ ನೀನೇ ತಿನ್ಸಮ್ಮ ಅಂತ ಹೇಳ್ತಾರೆ. ಆಗ ಕಾಂತಮ್ಮನ ಗಂಡ ಇದ್ದರು, ಅಲ್ಲ ನಿನಗೆ ಯಾಕೆ ಅಷ್ಟಕ್ಕೂ ಕೈ ನೋಯ್ತಿದೆ, ಇಷ್ಟು ಮಾಡಿದ್ದಕ್ಕೆ ಅಷ್ಟೊಂದು ಕೈ ನೋಯ್ತಿದೆಯಾ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಅಯ್ಯೋ ಮಾವ, ನೀವು ಕಾಂತಮ್ಮತೆ ಹೇಳಿದಾಗೆ ನಿಮ್ಮ ಮೂಗು ಉದ್ದ ಇದೆ, ಅದಕ್ಕೆ ಎಲ್ಲ ವಿಷಯಕ್ಕೂ ಕೂಡ ಮೂಗು ತೋರಿಸ್ಕೊಂಡು ಬರಬೇಡಿ, ನೀವು ಸುಮ್ಮನೆ ಇರಿ ಅಂತ ಹೇಳ್ಬಿಡ್ತಾರೆ. ಆಗ ಕಾಂತಮ್ಮವ್ರು ಕೂಡ ಏನೋ ಮಾತಾಡೋದಕ್ಕೆ ಅಂತ ಹೋಗ್ತಾರೆ. ಆಗ ಸುಬ್ಬು ಅವರು ಜೋರಾಗಿ ಕಾಂತಮ್ಮತ್ತೆ ಅಂದ್ಬಿಡ್ತಾರೆ. ಆಗ ಕಾಂತಮ್ಮ ಏನು ಮಾತಾಡದೆ ಸುಮ್ಮನೆ ಆಗ್ಬಿಡ್ತಾರೆ. ಆಗ ವಿಶಾಲಾಕ್ಷಿ ಅವರು, ಸರಿ ಸುಬ್ರಹ್ಮಣ್ಯ, ನಾನು ನಿನಗೆ ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ತಿನ್ನಿಸ್ತಾರೆ. ನಂತರ ನಂದಿನಿಯವರು, ಬಾ ಕೂಸೆ ಅಂತ ಹೇಳ್ಬಿಟ್ಟು ಶ್ರಾವಣಿನ ಕರ್ಕೊಂಡು ಎಲ್ಲ ಊಟನೂ ಕೂಡ ಮಾಡಿಸ್ತಾರೆ. ಆಗ ಶ್ರಾವಣಿಯವ್ರಿಗಂತೂ ತುಂಬಾ ಖುಷಿಯಾಗುತ್ತೆ, ನಂದಿನಿಯವ್ರಿಗಂತೂ ಕಣ್ಣಲ್ಲಿ ಆನಂದ ಬಾಷ್ಪ ತುಂಬಿಡುತ್ತೆ. ಅದನ್ನ ನೋಡ್ತಿರೋಂಥ ಕಾಂತಮ್ಮ, ಇವರಿಬ್ಬರಲ್ಲಿ ಏನೋ ನಡೀತಾ ಇದೆಯಲ್ಲ ಅಂತ ಹಾಗೆ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ. ಶ್ರೀವಲ್ಲಿ ಅವರು ಇಂದ್ರಮ್ಮಂಗೆ ಪ್ರಶ್ನೆ ಮಾಡಿರ್ತಾರೆ, ನಿನಗೂ ಕಾಂತಮ್ಮನಿಗೂ ಏನು ಇಷ್ಟೊಂದು ಕ್ಲೋಸ್ ಆಗಿದ್ದೀರಲ್ಲ, ಏನು ವಿಷಯ, ನಿಮ್ಮಿಬ್ರಿಗೂ ಏನು ನಡುವೆ ನಡೀತಾ ಇದೆ ಅಂತ ಕೇಳ್ತಾರೆ. ಆಗ ಇಂದ್ರಮ್ಮ ಅವರು, ಅಲ್ಲ ನನ್ನ ಮತ್ತು ಕಾಂತು ಬ್ರೋ ಫ್ರೆಂಡ್ಶಿಪ್ಗೆ ಕಣ್ಣು ಬಿದ್ದುಬಿಡ್ತಲ್ಲ, ಏನಪ್ಪ ಮಾಡಲಿ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಶ್ರೀವಲ್ಲಿ ಅವರು, ಅಲ್ಲ ನಾನು ಇತ್ತೀಚೆಗೆ ನೋಡ್ತಾ ಇದ್ದೀನಿ, ಅವ್ರದ್ದು ಮೊದಲೇ ನರಿ ಬುದ್ಧಿ, ಅವ್ರು ಬರೀ ಕೆಟ್ಟ ಬುದ್ಧಿನೇ ಇಟ್ಕೊಂಡಿರ್ತಾರೆ, ಯಾರ ಜೀವನನ ನಾಶ ಮಾಡಬೇಕು, ಯಾರ ಜೀವನದಲ್ಲಿ ಕಲ್ಲಾಗಬೇಕು, ಇದೇ ಯೋಚನೆ ಆಗಿರುತ್ತೆ. ಅದಕ್ಕೆ ನೀನು ಕೂಡ ಅವ್ರ ಸವಾಸನ ಜಾಸ್ತಿ ಮಾಡ್ತಾ ಇದ್ದಲ್ವಾ, ಅವ್ರೇನಾದ್ರು ನಿನಗೆ ಹೇಳ್ಕೊಡ್ತಾ ಇದ್ದಾರಾ ಏನು ಅಂತ ಕೇಳ್ತಾರೆ. ಆಗ ಇಂದ್ರಮ್ಮವರು, ಏನಪ್ಪ ಮಾಡಲಿ ಅಂತ ಯೋಚನೆ ಮಾಡಿಬಿಟ್ಟು, ಯಾಕೆ ಆ ಥರ ಮಾತಾಡ್ತಿದ್ಯಾ, ನೀನು ಸುಬ್ಬು ಅಂತ ಆ ಮನೆಗೆ ಹೋಗ್ತಾ ಇದ್ದಲ್ಲ, ನಾನೇನಾದರೂ ಅವಾಗ ಕೇಳ್ತಾ ಇದ್ನ, ಮಧ್ಯೆ ಏನಾದರೂ ಮಾತಾಡ್ತಿದ್ನ, ನಿನಗೇನಾದರೂ ಅಂತಿದ್ನ ಹೇಳು ಅಂತ ಹೇಳ್ತಾರೆ. ಆಗ ಶ್ರೀವಲ್ಲಿ ಅವರ, ಅಮ್ಮ, ಸುಬ್ಬು ಅಂದರೆ ದೇವರಂಥ ವ್ಯಕ್ತಿ, ಆದರೆ ಕಾಂತಮ್ಮ ಮಮ್ಮಿ ನರಿ ಬುದ್ಧಿ ಇರೋ ಅಂಥವ್ರು, ಅವರು ಅಷ್ಟು ಒಳ್ಳೆಯವರಲ್ಲ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಇಂದ್ರಮ್ಮವರು, ನೋಡೆ, ನಾನು ಯಾರ ಜೊತೆನಾದರೂ ಮಾತಾಡ್ತೀನಿ, ಯಾರ ಜೊತೆನಾದರೂ ಇರ್ತೀನಿ, ಅದೆಲ್ಲ ನಿನಗೆ ಬೇಕಾಗಿಲ್ಲ, ನಾನು ಅವ್ರ ಜೊತೆ ಏನು ಮಾತಾಡ್ತೀನಿ ಏನು ಮಾಡ್ತೀನಿ ಅದೆಲ್ಲ ನನಗೆ ಗೊತ್ತಿದೆ ಚೆನ್ನಾಗೆ, ನೀನೇನು ನನಗೆ ಬುದ್ಧಿ ಹೇಳೋದಕ್ಕೆ ಬರಬೇಡ. ಅಲ್ಲ ಇಷ್ಟೊತ್ತಾದರೂ ವರಲಕ್ಷ್ಮಿ ತಿಂಡಿನೇ ತರಲಿಲ್ವಲ್ಲ, ಇಷ್ಟೊತ್ತಕ ಬೇಕಾ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕಿಚನ್ ಕಡೆ ಹೋಗೋದಕ್ಕೆ ಅಂತ ಹೋಗ್ತಾರೆ. ಆಗ ಶ್ರೀವಲ್ಲಿ ಅವರು, ಅಯ್ಯೋ ಏನಪ್ಪ ಮಾಡೋದು, ಅಮ್ಮ ಹೋಗ್ತಾ ಇದ್ದಾರಲ್ಲ ಕಿಚನ್ ಕಡೆ, ಏನು ಮಾಡಲಿ ಅಂತ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ. ಈ ಕಡೆ ವರಲಕ್ಷ್ಮಿ ಅವರು ರೆಡಿ ಆಗಿಬಿಟ್ಟು ಆಫೀಸ್ಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಬ್ಯಾಗ್ನ ತೊಗೊಂಡು ಬರ್ತಾರೆ. ಆಗ ವರ್ಧ ಅವರು ಹೊರಂಗೆ ಬೇಕಾಗಿರೋ ಅಂಥ ಟಿಫನ್ ಬಾಕ್ಸು ಎಲ್ಲನೂ ಕೂಡ ರೆಡಿ ಮಾಡಿ ಕೊಡ್ತಾರೆ. ರೀ, ನನ್ನಿಂದ ನಿಮಗೆ ಎಷ್ಟು ಕಷ್ಟ ಆಗ್ತಿದೆಯೋ ಏನೋ ಅಂತ ಹೇಳ್ತಾರೆ. ಆ ಥರ ಎಲ್ಲ ಏನೂ ಇಲ್ಲ ವರ, ನೀನು ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿ ಆಫೀಸ್ ಬಗ್ಗೆ ಫೈಲ್ಸ್ ಬಗ್ಗೆ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೆಲಸ ಮುಗಿಸ್ಕೊಂಬಾ ಅಂತ ಹೇಳ್ತಾರೆ. ಆಗ ವರಲಕ್ಷ್ಮಿ ಅವರು, ಅಲ್ಲ ರೀ, ಇಡೀ ದಿನ ನಾನು ಇಲ್ಲ ಅಂತ ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ ಹೇಳ್ತಾರೆ. ಆಗ ವರ್ಧವರು, ನೋಡು ವರ, ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ ಸರಿನಾ ಅಂತ ಹೇಳ್ತಾರೆ. ಸರಿ ರೀ ಆಯಿತು, ಲವ್ ಯು ಅಂತ ಹೇಳ್ಬಿಟ್ಟು
ಹೊರಡ್ತಾರೆ. ಆಗ ವರದಾ ಅವರು ವರಲಕ್ಷ್ಮಿನ ಅಲ್ಲಿಂದ ಕಳಿಸ್ತಾರೆ. ಅಷ್ಟರಲ್ಲಿ ಇಂದ್ರಮ್ಮ ಅವರು ಕಿಚನ್ ಒಳಗಡೆ ಬಂದೇ ಬಿಡ್ತಾರೆ. ಅಲ್ಲ ಇಷ್ಟೊತ್ತಾರು ತಿಂಡಿ ತಂದಿಲ್ವಲ್ಲ ಅವಳು ಅಂತ ಹೇಳ್ತಾ ಇರ್ತಾರೆ. ಆಗ ವರದವರು ಬೇಗನೆ ತಟ್ಟೆಗೆ ಹಾಕ್ಬಿಟ್ಟು, ಅಮ್ಮ ತಗೊಳಮ್ಮ ತಿಂಡಿ ಮಾಡಿಟ್ಬಿಟ್ಟು ಅವಳು ಸ್ನಾನಕ್ಕೆ ಹೋದ್ಲು ಅಂತ ಹೇಳ್ತಾರೆ. ಏನೋ ಸ್ನಾನಕ್ಕೆ ಹೋದ್ಲಾ? ಆವಾಗ್ಲೇ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದಿದ್ದಲ್ಲ ಅಷ್ಟು ಚೆನ್ನಾಗಿ, ಈಗ ನೋಡಿದ್ರೆ ಸ್ನಾನಕ್ಕೆ ಹೋಗ್ದು ಅಂತ ಹೇಳ್ತಾ ಇದೆಯಾ, ಏನೋ ವಿಷಯ ಅಂತ ಹೇಳ್ತಾರೆ. ಆಗ ವರದವರು, ಅಯ್ಯೋ ಅಮ್ಮ ಅದು ಚಟ್ನಿ ರುಬ್ತಾ ಇದ್ಲಲ್ಲ, ಚಟ್ನಿ ಎಲ್ಲ ಬಟ್ಟೆಗೆ ಮೈಗೆ ಸಿಡಿದ್ಬಿಡ್ತು, ಅದಕ್ಕೆ ಮತ್ತೆ ಸ್ನಾನಕ್ಕೆ ಹೋಗಿದ್ದಾಳೆ ಅಮ್ಮ ಅಂತ ಹೇಳಿ ಮ್ಯಾನೇಜ್ ಮಾಡ್ತಾರೆ. ಆಗ ಇಂದ್ರಮ್ಮ ಅವರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಈ ಕಡೆ ಶ್ರಾವಣಿ ಅವರು ಬಂದ್ಬಿಟ್ಟು ತುಂಬಾನೇ ಖುಷಿಯಿಂದ ರೂಮಲ್ಲಿ ಕುಣಿಯೋದು ಕುಪ್ಪಳಿಸೋದು ಈ ಥರ ಮಾಡ್ತಾ ಇರ್ತಾರೆ. ಆಗ ಸುಬ್ಬು ಅವ್ರು ಬರ್ತಾರೆ. ಏನು ಮೇಡಮ್ ಇಷ್ಟೊಂದು ಹಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದೀರಾ, ಏನು ವಿಷಯ ಅಷ್ಟೊಂದು ಖುಷಿಯಲ್ಲಿದ್ದೀರಾ ನೀವು ಅಂತ ಕೇಳ್ತಾರೆ. ಹಾಗೆ ಶ್ರಾವಣಿ ಅವರು, ಹೌದು ಸುಬ್ಬು, ಯಾಕೆ ಅಂತ ಗೊತ್ತಿಲ್ಲ, ರೀಸನ್ನೇ ಗೊತ್ತಾಗ್ತಿಲ್ಲ, ಆದರೆ ತುಂಬಾ ಖುಷಿ ಆಗ್ತಿದೆ, ಮನಸ್ಸಿಗೆ ಇಲ್ಲದೇ ಇರೋವಂಥ ಉಲ್ಲಾಸ ಆಗ್ತಿದೆ ಅಂತ ಹೇಳ್ತಾರೆ. ಏನು ಮೇಡಮ್ ಈ ಥರ ಹೇಳ್ತಾ ಇದ್ದೀರಾ, ಇದಕ್ಕೊಂದು ರೀಸನ್ ಇರಬೇಕಲ್ವಾ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ಏನು ಅಂತಲೇ ಗೊತ್ತಾಗ್ತಿಲ್ಲ ಸುಬ್ಬು, ನನಗೆ ಇಷ್ಟು ದಿನ ಎಲ್ಲ ಕಳ್ಕೊಳ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇತ್ತು, ಆದರೆ ಇವಾಗ ಎಲ್ಲನೂ ಕೂಡ ಒಂದೊಂದಾಗಿ ಪಡ್ಕೊಳ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ, ಅಷ್ಟಕ್ಕೂ ಮೀರಿ ಪಡ್ಕೊಂಡೇ ಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇದೆ ಸುಬ್ಬು, ಅಷ್ಟು ಖುಷಿ ಆಗ್ತಿದೆ ನನಗೆ ಅಂತ ಹೇಳ್ತಾರೆ. ಹೌದಾ ಮೇಡಮ್, ಅದಕ್ಕೇನು ಕಾರಣ ಹೇಳಿ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ಸುಬ್ಬು ಏನು ಅಂತಲೇ ಗೊತ್ತಾಗ್ತಿಲ್ಲ, ಆದರೆ ತುಂಬಾ ಖುಷಿ ಆಗ್ತಿದೆ, ಆದರೆ ಒಂದು ಕಾರಣ ಇರ್ಬೋದು, ಏನು ಅಂತಂದರೆ ಜಾನಕಿ ಅಮ್ಮ ಅವ್ರು ಎಷ್ಟು ಕಾಳಜಿ ಮಾಡ್ತಾರೆ, ಎಷ್ಟು ಚೆನ್ನಾಗಿ ತಲೆ ಬಾಯಿಸ್ತಾರೆ, ಎಷ್ಟು ಚೆನ್ನಾಗಿ ಪ್ರೀತಿ ತೋರಿಸ್ತಾರೆ, ನಿಜವಾಗ್ಲೂ ಅವ್ರು ನನಗೆ ಎಷ್ಟು ಚೆನ್ನಾಗಿ ಊಟ ಮಾಡಿಸಿದ್ರು, ತುಂಬಾ ಖುಷಿ ಆಗುತ್ತೆ ಸುಬ್ಬು, ನಾನು ಹಿಂಗೆ ಒಂದ್ಸಲ ಹೇಳಿದ್ದೆ ಅಲ್ವಾ ಕನಸಲ್ಲಿ ಅಮ್ಮ ಬಂದಿದ್ರು ಅಂತ, ಇವರೇ ಯಾಕೆ ಅಮ್ಮ ಆಗಿರಬಾರ್ದು ಅಂತ ಒಂದ್ಸಲ ಅನಿಸ್ಬಿಡ್ತು ಸುಬ್ಬು ಅಂತ ಹೇಳ್ತಾರೆ. ಸುಬ್ಬು ಅವರು, ಅಯ್ಯೋ ಮೇಡಮ್ ಅದಕ್ಕೆ ಯಾಕೆ ಅಂದ್ಕೊಳ್ತೀರಾ, ಇವ್ರನ್ನೇ ಅಮ್ಮ ಅಂತ ಅಂದ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಆಗ ಶ್ರಾವಣಿಯವರು, ಸುಬ್ಬು ನಿನ್ಗೊಂದು ವಿಷಯ ಗೊತ್ತಾ, ಏನು ಅಂದರೆ ಇವ್ರನ್ನೇ ಅಮ್ಮ ಅಂತ ಅಂದ್ಕೊಂಬಿಡ್ಲ ಅಂತ ಅನಿಸುತ್ತೆ ಒಂದೊಂದ್ಸಲ, ಇದರಲ್ಲಿ ತಪ್ಪೇನಾದ್ರು ಇದೆಯಾ ಅಂತ ಹೇಳ್ತಾರೆ. ಆಗ ಸುಬ್ಬರು, ಅಯ್ಯೋ ಮೇಡಮ್ ಯಾಕೆ ಆ ಥರ ಅಂದ್ಕೊಳ್ತೀರಾ, ತಪ್ಪೇ ಇಲ್ಲ, ನೀವು ಮನಸಾರೆ ಇವ್ರನ್ನ ಅಮ್ಮ ಅಂತ ಕರೀರಿ, ಅಮ್ಮ ಅಂತ ಪ್ರೀತಿಯಿಂದ ಅಷ್ಟೇ ಕಾಳಜಿ ಮಾಡಿರಿ, ಅವರು ಕೂಡ ನಿಮ್ಮನ್ನ ಕೂಸೆ ಅಂತ ಒಪ್ಕೊಂಡಿದ್ದಾರೆ, ಮಗಳು ಅಂತಲೇ ಅಂದ್ಕೊಳ್ತಾರೆ ಅಂತ ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ಹೊರಗಡೆ ನಿಂತ್ಕೊಂಡು ನಂದಿನಿ ಅವರು ಕೇಳಿಸ್ಕೊಳ್ತಾ ಇರ್ತಾರೆ. ಶ್ರಾವಣಿ ಹೇಳಿದ ಮಾತನ್ನು ಕೇಳಿ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಅವರು, ಸುಬ್ಬು ನಂಗಂತೂ ತುಂಬಾ ಖುಷಿ ಆಗ್ತಿದೆ, ಸರಿ ಸುಬ್ಬು ಕಾಂತಮ್ಮ ಬರೋದಕ್ಕೂ ಮುಂಚೆ ಇಲ್ಲಿಂದ ಹೊರಡು, ನಿಜವಾಗ್ಲೂ ಬಂದರೆ ತುಂಬ ರಂಪಾಟ ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಮೇಡಮ್ ನಿಮಗೆ ಬೇಕಾಗಿರೋದೆಲ್ಲ ಸಿಗ್ತಾ ಇದೆ, ಆದರೆ ನನಗೆ ಬೇಕಾಗಿರೋದೇನು ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು, ಸುಬ್ಬು ಅದಕ್ಕೆಲ್ಲ ಮುಹೂರ್ತ ಬರಬೇಕಲ್ವಾ, ನಡಿ ನೀನು ಇಲ್ಲಿಂದ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಆಗ ನಂದಿನಿ ಅವರು ಕೂಡ ಅವ್ರು ಬರೋಕ್ಕೆ ಮುಂಚೆನೇ ಹೊರಗಡೆ ಹೋಗಿ ಯೋಚನೆ ಮಾಡ್ತಾ ಇರ್ತಾರೆ. ಅಲ್ಲ ನನ್ನ ಮಗಳು ಮತ್ತು ಅಳಿಯ ಇನ್ನೂ ಒಂದಾಗಿಲ್ವಾ, ಏನಿದು, ಇದಕ್ಕೆ ನಾನೇ ಏನಾದರೂ ಮಾಡಿ ಇಬ್ಬರೂ ಒಂದಾಗೋ ರೀತಿ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಮದನ್ ಅವರು ನಂದಿನಿ ಅವ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ನಂದಿನಿನ ಕರ್ಕೊಂಬಂದಿದ್ದು ಸುಬ್ಬು ಅಲ್ವಾ ಅಂತ ಹೀಗೆ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಸಾವಿತ್ರಿ ಕಷಾಯನ ತಗೊಂಡು ಬರ್ತಾರೆ. ಆಗ ಸಾವಿತ್ರಿ ಬಂದಿದ್ದನ್ನು ನೋಡ್ಬಿಟ್ಟು ಭಯದಲ್ಲಿ ಎದ್ದು ನಿಂತ್ಕೊಳ್ತಾರೆ. ಅಷ್ಟಾದರೂ ಭಯ ಇದೆಯಲ್ಲ ನನ್ನ ಕಂಡ್ರೆ ಅಂತ ಹೇಳ್ತಾರೆ. ಆಗ ಮದನ್ ಅವರು, ಭಯ ಏನಿಲ್ಲ, ಹಾಗೆ ಸುಮ್ಮನೆ ಅಂತ ಹೇಳ್ತಾ ಇರ್ತಾರೆ. ಸರಿ ಆಯಿತು ಕಷಾಯ ತಗೊಳ್ಳಿ ಅಂತ ಹೇಳ್ತಾರೆ. ಕಷಾಯನ ನಂಗಿದೆಲ್ಲ ಬೇಡ ಅಂತ ಹೇಳ್ತಾರೆ. ವಿಷ ಕುಡಿಯೋ ದೇಹಕ್ಕೆ ಕಷಾಯ ಬೇಡ ಅನ್ಸುತ್ತಲ್ವಾ, ನೀವು ಇದನ್ನ ಕುಡಲೇಬೇಕು, ನಿಮಗೆ ವಿಧಿ ಇಲ್ಲ ಅಂತ ಹೇಳ್ತಾರೆ. ಆಗ ಮದನ್ ಅವರು ಬೇಡ ಅಂದರೂ ಕೂಡ ಸಾವಿತ್ರಿ ಅವರು ಹಿಂಸೆ ಮಾಡಿ ಕುಡಿಸ್ಬಿಡ್ತಾರೆ. ನನಗೇನು ಭಯ ಇಲ್ಲ, ನನ್ನ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ದೆ ಅಲ್ವಾ, ಅದಕ್ಕೋಸ್ಕರ ಕುಡ್ದೆ ಅಷ್ಟೇ ಅಂತ ಹೇಳ್ತಾರೆ. ನೋಡಿ ನಾನು ನಿಮ್ಮನ್ನು ಬದಲು ಮಾಡಬೇಕು, ಯಾಕೆಂದರೆ ನಾನು ಮುತ್ತೈದೆಯಾಗಿರಬೇಕು, ಅದಕ್ಕೆ ನೀವು ಆರೋಗ್ಯವಾಗಿರಬೇಕು, ಈ ಕಷಾಯನ ಮಾಡ್ಕೊಡೋದಕ್ಕೆ ನನಗೆ ಜಾನಕಿ ಅಮ್ಮವರೇ ಹೇಳ್ಕೊಟ್ಟಿದ್ದು ಅಂತ ಹೇಳ್ತಾರೆ. ಈ ಕಷಾಯ ಚೆನ್ನಾಗಿ ಕೆಲಸ ಮಾಡುತ್ತಂತೆ, ನಿಮ್ಮ ಕುಡ್ತನ ನಿಲ್ಲಿಸುತ್ತೆ ಆದಷ್ಟು ಬೇಗ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಆಗ ಮದನ್ ಅವರು ಈ ಜಾನಕಿನ ಕರ್ಕೊಂಬಂದಿದ್ದು ಅಂದರೆ ಸುಬ್ಬುನ ಹಿಡ್ಕೊಂಡ್ರೆ ನಂದಿನಿ ಎಲ್ಲಿದ್ದಾಳೆ, ಏನು ಮಾಡ್ತಾಳೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ವರದಾ ಮತ್ತು ಶ್ರೀವಲ್ಲಿ ರೂಮಿಗೆ ಬಂದ್ಬಿಟ್ಟು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಇವಳು ಇಡೀ ದಿನ ಕಳೆದೋಗ್ಬಿಡ್ತು, ಹಬ್ಬ ಸದ್ಯ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ವರದವರು, ಇಲ್ಲ ಶ್ರೀವಲ್ಲಿ ತುಂಬಾ ಪ್ರಾಬ್ಲಮ್ ಇದೆ, ಯಾಕೆಂದರೆ ವರ ಬರೋದನ್ನು ಯಾರು ಕೂಡ ನೋಡಬಾರ್ದು, ಆ ಕಾಂತಮ್ಮ ನೋಡಿಬಿಟ್ರೆ ರಂಪಾಟ ಮಾಡಿಬಿಡ್ತಾರೆ, ಅದನ್ನು ಅಮ್ಮಂಗೆ ಬಂದು ಹೇಳ್ತಾರೆ, ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಆದರೆ ಒಂದು ಐಡಿಯಾ, ಅಮ್ಮನ್ನ ಹೇಗಾದರೂ ನೆಂಟರ ಜೊತೆ ಮಾತಾಡೋ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅದೇ ಥರ ಮಾಡ್ತಾರೆ. ಈ ಕಡೆ ನಂದಿನಿ ಅವರು ಪಂಚಾಂಗನ ನೋಡ್ಕೊಂಡು ಕೂತಿರ್ತಾರೆ. ಅಷ್ಟರಲ್ಲಿ ಮನೆಯವರೆಲ್ಲರೂ ಕೂಡ ಬರ್ತಾರೆ. ಆಗ ಕಾಂತಮ್ಮವರು, ಪಾಟೀಲಕ್ಕರೆ ನಿಮಗೆ ಇದೆಲ್ಲ ನೋಡೋದಕ್ಕೆ ಬರುತ್ತಾ ಅಂತ ಹೇಳ್ತಾರೆ. ಹೌದು ನಮ್ಮ ಮನೆ ಹಿರಿಕರೆಲ್ಲ ಇದೇ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆಗ ಕಾಂತಮ್ಮನ ಗಂಡ, ನನಗಿಂತ ಚೆನ್ನಾಗಿ ನೋಡೋಕೆ ಬರುತ್ತಾ ನಿಮಗೆ ಪಂಚಾಂಗನ ಅಂತ ಹೇಳ್ತಾರೆ. ವಿದ್ಯಾ ಅನ್ನೋದು ಸಾಗರದಷ್ಟು, ಸಾಗರ ತೀರ ಹಿಡಿದಿಟ್ಕೊಳ್ಳೋದಕ್ಕೆ ಆಗುತ್ತಾ, ಅದೇ ಥರ ವಿದ್ಯಾನೂ ಕೂಡ, ವಿದ್ಯಾ ಅನ್ನೋದ್ರಲ್ಲಿ ತಿಳುವಳಿಕೆ ಇರಬೇಕು ಹೊರತು ಪೈಪೋಟಿ ಇರಬಾರ್ದು ಅಂತ ಹೇಳ್ತಾ ಇರ್ತಾರೆ. ಆಗ ಧನಲಕ್ಷ್ಮಿ ಮಗಳು, ನಮ್ಮ ಶಾಲೆಯಲ್ಲಿ ಕಾಂಪಿಟೇಷನ್ ಇರುತ್ತೆ, ನಿಮಗೂ ಕೂಡ ಕಾಂಪಿಟೇಷನ್ ಮಾಡೋಣ ಅಂತ ಹೇಳ್ತಾ ಇರ್ತಾರೆ. ಆಗ ಸುಬ್ಬು ಅವರು, ಅಯ್ಯೋ ಅದೆಲ್ಲ ಬೇಡ ಅಂತ ಹೇಳ್ತಾ ಇರ್ತಾರೆ. ಆಗ ನಂದಿನಿ ಅವರು ಕಾಂಪಿಟೇಷನ್ಗೆ ಒಪ್ಕೊಳ್ತಾರೆ. ಆದರೆ ಕಾಂತಮ್ಮನ ಗಂಡ ತುಂಬಾ ಭಯ ಪಡ್ಕೊಳ್ತಾ ಇರ್ತಾರೆ. ಯಾಕೆ ಕಾಂಪಿಟೇಷನ್ ಅಂದ ತಕ್ಷಣ ಬಾಯೆಲ್ಲ ಒಣಗ್ತಾ ಇದೆಯಲ್ಲ ಅಂತ ವಿಶಾಲಾಕ್ಷಿ ಮಾತಾಡ್ತಾರೆ. ಆಗ ಕಾಂತಮ್ಮ ಮತ್ತು ಕಾಂತಮ್ಮನ ಗಂಡ ಇಬ್ಬರು ಕೂಡ ಭಯ ಪಡ್ತಾ ಇರ್ತಾರೆ. ಕಾಂತಮ್ಮನ ಬಣ್ಣನ ನಂದಿನಿ ಅವರು ಬಯಲು ಮಾಡ್ತಾರೆ. ಅವರಿಬ್ಬರಿಗೂ ಕೂಡ ಚೆನ್ನಾಗಿ ಶ್ರಾವಣಿ ಮತ್ತು ಸುಬ್ಬು ಚೆನ್ನಾಗಿ ಬೆಳೆದಿರ್ತಾರೆ. ನಂತರ ನಂದಿನಿ ಅವರು ಸುಬ್ಬು ಹತ್ರ ಹೋಗ್ಬಿಟ್ಟು, ಸುಬ್ಬು ನೀನು ಮತ್ತು ನನ್ನ ಮಗಳು ನಾಳೆ ಒಂದಾಗೋ ದಿನ, ನಾಳೆಯಿಂದ ಇಬ್ಬರು ಕೂಡ ಒಟ್ಟಿಗೆ ಇರ್ಬೋದು, ಅದಕ್ಕೆ ಇವತ್ತೊಂದಿನ ನನ್ನ ಮಗಳು ನನ್ನ ಮಡ್ಲಲ್ಲಿ ಮಲಗೋರೋ ಥರ ಮಾಡ್ತೀಯ ಅಲ್ವಾ ಅಂತ ಹೇಳ್ತಾರೆ. ಅಯ್ಯೋ ಅಮ್ಮರ ಇದನ್ನೆಲ್ಲ ಕೇಳಲೇಬೇಡಿ, ನಿಜವಾಗ್ಲೂ ನಿಮ್ಮ ಮಗಳು ನಿಮ್ಮ ಮಡ್ಲಲ್ಲಿ ಮಲಗ್ತಾಳೆ, ಇವತ್ತು ಆ ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ.
ಕಡೆ ಮದನ್ ಅವರು ವಿಜಯಾಂಬಿಕನ ಹತ್ರ ಬಂದ್ಬಿಟ್ಟು ಆ ನಂದಿನಿನ ಕರ್ಕೊಂಡ್ಬಂದಿದ್ದು ಸುಬ್ಬು. ಆ ಸುಬ್ಬುನ ಚೆನ್ನಾಗಿ ಹಿಡ್ಕೊಂಡ್ರೆ ನಂದಿನಿ ಎಲ್ಲಿದ್ದಾಳೆ ಏನು ಮಾಡ್ತಾಳೆ ಎಲ್ಲನೂ ಕೂಡ ಗೊತ್ತಾಗುತ್ತೆ ಮಾಮ ಅಂತ ಹೇಳ್ತಾರೆ. ಅದನ್ನ ಕೇಳ್ಬಿಟ್ಟು ವಿಜಯಾಂಬಿಕಾ ವೆರಿ ಗುಡ್ ಮಾಡಿ ಒಳ್ಳೆ ಪ್ಲಾನ್ ಅಂತ ಹೇಳ್ಬಿಟ್ಟು ಅವಳು ಏನಾದರೂ ಸಿಕ್ಕಿದ್ರೆ ಅವಳ ಕಥೆನ ಆದಷ್ಟು ಬೇಗ ನಾನು ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ವಂದನಾ ಮತ್ತೆ ಸುರೇಂದ್ರ ಇಬ್ರು ಕೂಡ ಬರ್ತಾರೆ. ವಿಜಯಾಂಬಿಕಾ ಮಾತಾಡಿದನ್ನೆಲ್ಲನೂ ಕೂಡ ಕೇಳಿಸ್ಕೊಳ್ತಾರೆ. ವಿಜಯಾಂಬಿಕಾ ಮತ್ತೆ ಸುರೇಂದ್ರ ಅವ್ರ ಹತ್ರ ಸಿಗಾಕೊಂಡಿದ್ದಾರೆ. ಸುರೇಂದ್ರ ಮತ್ತೆ ವಂದನಾ ವಿಜಯಾಂಬಿಕಾಗೆ ಗ್ರಹಚಾರ ಬಿಡಿಸ್ತಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.